ಕಾವೇರಿಗಾಗಿ ಸರ್ವಪಕ್ಷ ನಾಯಕರ ಒಗ್ಗಟ್ಟು ಪ್ರದರ್ಶನ ರಾಜಕೀಯಕ್ಕಿಂತ ರಾಜ್ಯದ ರೈತರು ಜನರ ಹಿತವೇ ಮುಖ್ಯ ಅಂತ ಹೇಳಿದ್ದಾರೆ. ರಾಜಕೀಯಕ್ಕಿಂತ ರಾಜ್ಯದ ರೈತರು ಜನರ ಹಿತವೇ ಮುಖ್ಯ. ಇನ್ನು ಸರ್ವಪಕ್ಷಗಳ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಭಿಮತವನ್ನ ವ್ಯಕ್ತಪಡಿಸಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆಯಲ್ಲಿ ಮುಂದಿನ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಿದ್ದಾರೆ. ಮಳೆ ಆಗ್ತಾ ಇದೆ ನಿಜ, ಆದರೆ ಮುಂದೆ ನೀರಿನ ಕೊರತೆ ಆಗಬಹುದು. ಹೀಗಾಗಿ ಜೂನ್ವರೆಗೆ ನೀರು ಸಂಗ್ರಹಿಸಿ ಕಾಪಾಡಿಕೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆ ಇದಕ್ಕೆ ಶಾಶ್ವತ ಪರಿಹಾರ. ಸಭೆಯಲ್ಲಿ ಒಂದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಸರ್ವಪಕ್ಷ ನಾಯಕರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸಭೆಯ ನಿರ್ಣಯಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕಾವೇರಿ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯ ನಿರ್ಣಯಗಳ ಬಗ್ಗೆ ಈಗಾಗಲೇ ಎಲ್ಲ ರಾಜಕೀಯ ವಿಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಕಾವೇರಿಗಾಗಿ ಸರ್ವಪಕ್ಷ ನಾಯಕರ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳಿಂದ ರೈತರು ಹಾಗೂ ಕನ್ನಡಪರ ಹೋರಾಟಗಾರರು ಕಾವೇರಿಗಾಗಿ ಹೋರಾಟವನ್ನ ಮುಂದುವರೆಸಿದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದರ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿರುವಂತದ್ದು. ಎಲ್ಲಾ ರಾಜಕೀಯ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡಿದ್ರು. ಇನ್ನು ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಕುಮಾರಸ್ವಾಮಿ, ಯಡಿಯೂರಪ್ಪ, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಆಲ್ಮೋಸ್ಟ್ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ರು. ಇನ್ನು ಎಲ್ಲರ ಅಭಿಮತವನ್ನ ಪಡ್ಕೊಂಡು ಈಗ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸಭೆಯಲ್ಲಿ ಮಾತನಾಡಲಿದ್ದಾರೆ ಕಾವೇರಿ ನೀರಿನ ವಿಚಾರದ ಬಗ್ಗೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳ ತನಕ ಇಲ್ಲಿ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿತ್ತು. ಇದರ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಕಾವೇರಿಗಾಗಿ ಹೋರಾಟ, ಪ್ರತಿಭಟನೆ, ಕನ್ನಡ ಪರ ಸಂಘಟನೆಗಳು ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ವು. ಈಗ ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿರುವಂತದ್ದು. ಈ ಸರ್ವಪಕ್ಷದ ಸಭೆಯಲ್ಲಿ ಈಗಾಗಲೇ ಕಾವೇರಿ ಕುರಿತು ಎಲ್ಲಾ ರೀತಿಯಾಗಿ ಚರ್ಚೆ ಮಾಡಿ ಎಲ್ಲ ನಾಯಕರ ಅಭಿಮತವನ್ನ ತೆಗೆದುಕೊಂಡು ನಿರ್ಧಾರವನ್ನ ತೆಗೆದುಕೊಂಡು ಈಗ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಕಾವೇರಿ ವಿಚಾರದಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಸಿಎಂ ಡಿಕೆ ಶಿವಕುಮಾರ್ ಸರ್ವಪಕ್ಷದ ಸಭೆಯನ್ನ ಮಾಡಿದ್ದಾರೆ. ಕಾವೇರಿ ವಿಚಾರದ ಬಗ್ಗೆ ಚರ್ಚೆ ಕೂಡ ಮಾಡಿರುವಂತದ್ದು. ಈ ಚರ್ಚೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಂಡ್ರು, ಏನನ್ನ ಮಾತನಾಡಿದ್ರು, ಏನಿದೆ ಡೀಟೇಲ್ಸ್? ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಿಎಂಗಳನ್ನ ಈ ಒಂದು ಸಭೆಗೆ ಆಹ್ವಾನ ನೀಡುವಂತದ್ದು ಬಹಳ ಮಹತ್ವವಾಗಿದೆ. ಜೊತೆಗೆ ಈಗಾಗಲೇ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ವಿಜಯ್ ಅವ್ರ ಜೊತೆಗೆ ಯಾವ ರೀತಿ ಮಾತುಕತೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಮತ್ತೆ ಸದ್ಯ ಸಿಡಬ್ಲ್ಯೂಆರ್ಸಿ ನಿರ್ಧಾರದಿಂದಾಗಿ ಇಷ್ಟು ನೀರನ್ನ ಬಿಡುಗಡೆ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ರಾಜ್ಯಕ್ಕಿದೆ. ಮತ್ತೆ ಕಾವೇರಿ ಕೊಳವೆ ಏನು ಕೊಳ್ಳದ ಭಾಗದಲ್ಲಿರುವಂತಹ 4 ಜಲಾಶಯಗಳಿಂದ ಎಷ್ಟು ಪ್ರಮಾಣದ ನೀರು ಸಂಗ್ರಹ ಆಗಿದೆ ಅನ್ನುವಂತ ಮಾಹಿತಿಯನ್ನ ಸರ್ವಪಕ್ಷ ಸಭೆಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಇಟ್ಟಿರುವಂತದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಿರುವಂತಹ ಮಳೆ ಪ್ರಮಾಣ, ಅದನ್ನು ಕೂಡ ಕೊಡಗು ಭಾಗದಲ್ಲಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಆಗ್ತಿರುವಂತಹ ಮಳೆಯಿಂದ ಎಷ್ಟು ನೀರಿನ ಪ್ರಮಾಣ ಸಂಗ್ರಹ ಆಗಿದೆ ಅನ್ನುವಂತ ಮಾಹಿತಿಯನ್ನ ಇಟ್ಟಿರುವಂತದ್ದು. ಈಗಾಗಲೇ 57 TMC ನೀರು ಒಳಹರಿವು ಹೆಚ್ಚಾಗಿದೆ. ಮತ್ತು ನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡುವುದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ನೀಡಿತ್ತು. ಅದಕ್ಕಿಂತ ಹೆಚ್ಚಿನ ನೀರು ಕೂಡ ಹರಿದು ಹೋಗ್ತಿದೆ. ಹೀಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಿಡಿದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡುವಂತದ್ದು. ಡಿಕೆ ಶಿವಕುಮಾರ್ ಅವರ ಪ್ರಾಸ್ತಾವಿಕ ಭಾಷಣದ ಬಳಿಕ ಮಾಜಿ ಸಿಎಂಗಳಾದಂತಹ ಸಿದ್ದರಾಮಯ್ಯ, ಯಡಿಯೂರಪ್ಪ, ಸದಾನಂದ ಗೌಡ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಕೂಡ
ಸಭೆಗೆ ಮಾಹಿತಿಯನ್ನು ನೀಡುವಂಥದ್ದು, ಅಗತ್ಯವಾದಂತಹ ಸಲಹೆ ಸೂಚನೆಗಳನ್ನ ನೀಡುವಂಥದ್ದು. ಈಗಾಗಲೇ ಸಭೆಯಿಂದ ಏಳಿಗೆ ತೆರಳುತ್ತಿದೆ ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಸಂಸದರು ಮತ್ತೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ಅವರು ಸಭೆಯಿಂದ ತೆರಳಿದ್ದಾರೆ. ಸಭೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಸಭೆ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವ ರೀತಿ ನಿರ್ಧಾರಕ್ಕೆ ಬದಲಾಗಿದೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನ ಹೇಗೆ ಮಾಡಬೇಕು, ಮತ್ತೆ ಈಗ ಮೇಕೆದಾಟು ಅಣೆಕಟ್ಟು ಕಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಉತ್ತರವನ್ನ ನೀಡಿದೆ. ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಯಾವುದೇ ರೀತಿಯಂತ ಅನುಮತಿ ಪಕ್ಕದ ರಾಜ್ಯಗಳಿಂದ ಪಡೆಯಬೇಕಾದಂತ ಅನಿವಾರ್ಯತೆ ಇಲ್ಲ, ಅಗತ್ಯತೆ ಇಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಡಿಪಿಆರ್ ಯಾವ ರೀತಿ ರಚನೆ ಮಾಡಬೇಕು, ಈ ಹಿಂದೆ ನೀಡುವಂತಹ ಡಿಪಿಆರ್ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ, ಒಂದಿಷ್ಟು ಪರಿಷ್ಕರಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ವಾಪಸ್ ಕಳಿಸಿದೆ. ಹೀಗಾಗಿ ಹೊಸದಾಗಿ ಡಿಪಿಆರ್ ಅನ್ನು ಕೂಡ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿರುವಂತದ್ದು. ಮಾಜಿ ಸಿಎಂಗಳು ಮತ್ತೆ ಸಂಸದರು ಕೇಂದ್ರ ಸಚಿವರ ಜೊತೆಗೆ ಮಾತುಕತೆ ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಥ್ಯಾಂಕ್ ಯು ದುರ್ಗೇಶ್, ನಿಮ್ಮೆಲ್ಲ ಮಾಹಿತಿಗೆ. ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದ ಮುಖಂಡರನ್ನ ಜನಪ್ರತಿನಿಧಿಗಳನ್ನು ಕರೆದಿದ್ರು. ಒಂದು ಪ್ರಕೃತಿಯ ಆಶೀರ್ವಾದ, ಮುಖ್ಯಮಂತ್ರಿಗಳು ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ ಡಿಪಿಆರ್ ಅನ್ನು ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು, ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಸಭೆ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನು ಜಾರಿಗೊಳಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯರೂಪವನ್ನು, ಕಾರ್ಯಸೂಚಿಯನ್ನು ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನು ಎರಡೂ ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು, ರಾಜ್ಯದ ಹಿತವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದಕ್ಕೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ. ಕೇಂದ್ರ ಸರ್ಕಾರ ಈಗಾಗಲೇ ಸಹಮತ ವ್ಯಕ್ತಪಡಿಸಿದೆ. ಡಿಪಿಆರ್ನಲ್ಲಿ ಇರ್ತಕ್ಕಂಥ ಕೆಲವು ಲೋಪಗಳನ್ನು ಕೂಡ ಸರಿಪಡಿಸಿ ಕನಿಷ್ಠ ಇನ್ನೊಂದು 50 ವರ್ಷಕ್ಕಾದ್ರೂ ಕೂಡ ತಾಂತ್ರಿಕವಾದ ತೊಂದರೆಗಳು ಇರಬಾರ್ದು, ಆ ರೀತಿ ಮಾಡಿ ಕಳಿಸಿ ಅನ್ನೋದನ್ನ ನಾನು ಕೂಡ ಇವಾಗ ಮಾತನಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಸಮ್ಮತಿಸಿದ್ದಾರೆ. ಒಂದು, ರಾಜ್ಯದ ಹಿತವನ್ನು ಕಾಪಾಡುವಾಗ ನಮ್ಮ ಪಕ್ಕದ ರಾಜ್ಯದ ಜನರ ಒಂದು ಅವಶ್ಯಕತೆಯನ್ನು ಕೂಡ ಪರಿಗಣಿಸ್ತಕ್ಕಂಥದ್ರಲ್ಲಿ ಚಿಂತನೆ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಬಹಳ ತಡವಾಗಿ ಇವತ್ತು ಕರೆದಿರತಕ್ಕಂಥದ್ದು. ಆದರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಸರ್ವಪಕ್ಷದ ಸಭೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀವಿ. ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಂದಾಗ ಈ ತರ ಒಂದು ವಿಷಯಗಳು, ಅದು ನೀರಾವರಿ ಇರಬಹುದು, ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿರಬಹುದು, ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಬೇಕು. ಆ ಸಲಹಾ ಸಮಿತಿಯಲ್ಲಿ ಶಾಸಕರು, ನೀರಾವರಿ ತಜ್ಞರು ಮತ್ತು ಆಡಳಿತ ನಡೆಸಿರತಕ್ಕಂಥ ರಿಟೈರ್ಡ್ ಆಫೀಸರ್ಸು ಇವರೆಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸ್ಟ್ರಾಂಗ್ ಸಲಹಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಇವತ್ತು ವರುಣನ ಆಶೀರ್ವಾದದಿಂದ ಈ ರಾಜ್ಯಕ್ಕೆ ಬಂದಿರತಕ್ಕಂಥ ಆ ನೀರಿನ ಸಮಸ್ಯೆ ಏನಿದೆ ಚೂರು ನಾವೆಲ್ಲ ಕೂಡ ಪಾರಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸರ್ವಪಕ್ಷಗಳ ಸಭೆ
ಅಂದ್ರೆ ಕಾವೇರಿ ನಿರ್ವಹಣಾ ಮಂಡಳಿ ಆದೇಶದಂತೆ ಆದೇಶ ಮಾಡಿತ್ತು. ಅಂದ್ರೆ ಕರ್ನಾಟಕ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ 15 ದಿವಸಗಳಲ್ಲಿ ಹರಿಸಬೇಕು ಅಂತ. ಏನೋ ದೇವರ ದಯ ವರುಣನ ಕೃಪೆಯಿಂದ ಉತ್ತಮವಾದಂತಹ ಮಳೆ ಆಗಿರೋದ್ರಿಂದ ಅವರು ಕೇಳಿದಷ್ಟು ಅದು ಈಗ ನೀರು ಇವಾಗಲೇ ಅದನ್ನ ರಿಲೀಸ್ ಮಾಡಲಾಗಿದೆ. ಅಂದ್ರೆ ಇವತ್ತಿನ ಸಭೆಯ ಮೂಲ ಉದ್ದೇಶ ಅಂದ್ರೆ ಒಂದು ಮುಂದೆ ಈ ರೀತಿ ಆದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಇವತ್ತು ಕಳೆದ 8 ವರ್ಷದ ನಾವು ಡೇಟಾ ನೋಡಿದ್ರೆ ಈಗ ನಾವು ಈ ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ವಾರ್ಷಿಕವಾಗಿ ತಮಿಳುನಾಡಿಗೆ 177 ಟಿಎಂಸಿ ನೀರನ್ನ ನಾವು ಬಿಡಬೇಕಾಗುತ್ತೆ. ಆದರೆ ಕಳೆದ 8 ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ನೋಡಿದ್ರೆ ಸುಮಾರು ಆವರೇಜ್ ಆಗಿ ಎಷ್ಟು ಸರಾಸರಿ